ಈ ಕೆಳಗಿನವುಗಳಲ್ಲಿ ಯಾವುದು ಹೃದಯದಿಂದ ರಕ್ತವನ್ನು ಸಾಗಿಸುವ ದೊಡ್ಡ ರಕ್ತನಾಳವಾಗಿದೆ? ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಎ ಲಾರ್ಜ್ ಬ್ಲಡ್ ವೆಸಲ್ ದಟ್ ಕ್ಯಾರೀಸ್ ಬ್ಲಡ್ ಅವೇ ಫ್ರಮ್ ದಿ ಹಾರ್ಟ್? ಸಿರೆ, ಅಪಧಮನಿ, ಕ್ಯಾಪಿಲರಿ, ನರ. ಇವು ನಾಲ್ಕರಲ್ಲಿ ಯಾವ ದೊಡ್ಡ ರಕ್ತನಾಳ ರಕ್ತವನ್ನ ಹೃದಯದಿಂದ ಕೊಂಡೊಯ್ಯುತ್ತೆ? ಸರಿಯಾದ ಉತ್ತರ ಅಪಧಮನಿ. ಇದ್ರ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ಒಂದು ವಿಡಿಯೋ ಕೂಡ ಮಾಡಿದ್ದೆ ಇದ್ರ ಬಗ್ಗೆ ಸಪರೇಟ್ ಆಗಿ. ಶ್ವಾಸಕೋಶದ ಅಪಧಮನಿ ಹೃದಯದ ಬಲಭಾಗದಿಂದ ಶ್ವಾಸಕೋಶಕ್ಕೆ ರಕ್ತವನ್ನ ಒಯ್ಯುತ್ತದೆ ಮತ್ತು ಹೊಸದಾಗಿ ಆಮ್ಲಜನಕವನ್ನ ಪೂರೈಕೆ ಮಾಡುತ್ತೆ. ಈ ಕೆಳಗಿನವುಗಳಲ್ಲಿ ಯಾವುದು ವಿಟಮಿನ್ ಬಿ ಸಂಕೀರ್ಣದ ಸದಸ್ಯ ಆಗಿರುವುದಿಲ್ಲ? ಅಂದ್ರೆ ವಿಟಮಿನ್ ಬಿ ನಲ್ಲಿ ಯಾವ್ದು ಬರೋದಿಲ್ಲ ಅಂತ. ಥಯಮಿನ್, ರಿಬೋಫ್ಲಾವಿನ್, ಫೋಲಿಕ್ ಆಸಿಡ್, ಫೋಲಿಕ್ ಆಮ್ಲ, ಆಸ್ಕಾರ್ಬಿಕ್ ಆಮ್ಲ. ಆಮ್ಲ ಅಂದ್ರೆ ಇಲ್ಲಿ ಆಸಿಡ್ ಅಂತ. ಇವು ನಾಲ್ಕರಲ್ಲಿ ಯಾವುದು ವಿಟಮಿನ್ ಬಿ ಅಲ್ಲಿ ಬರೋದಿಲ್ಲ ಅಂತ. ವಿಟಮಿನ್ ಬಿ ಗ್ರೂಪ್ ಅಲ್ಲಿ ಬರೋದಿಲ್ಲ. ಸರಿಯಾದ ಉತ್ತರ ಆಸ್ಕಾರ್ಬಿಕ್ ಆಮ್ಲ. ವಿಟಮಿನ್ ಬಿ ಸಂಕೀರ್ಣ, ಅದರಲ್ಲಿ ವಿಟಮಿನ್ ಬಿ1 ಬರುತ್ತೆ, ವಿಟಮಿನ್ ಬಿ2, ಬಿ3, ಬಿ5, ಬಿ6, ಬಿ7, ಬಿ9, ಬಿ12. ಒಟ್ಟು 8 ವಿಟಮಿನ್ಗಳು. ವಿಟಮಿನ್ಸ್ ಅಂದ್ರೆ ಜೀವಸತ್ವಗಳು ಅಂತ. ವಿಟಮಿನ್ ಬಿ ಸಂಕೀರ್ಣದಲ್ಲಿ ಬಿ ಗುಂಪಲ್ಲಿ ವಿಟಮಿನ್ ಬಿ ನಲ್ಲಿ ಒಟ್ಟು 8 ವಿಟಮಿನ್ಗಳು ಬರ್ತವೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಿಮಗೆ ಕನ್ಫ್ಯೂಸ್ ಮಾಡೋದಕ್ಕೆ ಕೇಳಬಹುದು, ಯಾವ್ದ್ರ ಬಗ್ಗೆ ಬೇಕಾದ್ರೂ ಕೇಳಬಹುದು. ಎ, ಬಿ, ವಿಟಮಿನ್ ಸಿ, ವಿಟಮಿನ್ ಡಿ, ಇದ್ರ ಜೊತೆಗೆ ವಿಟಮಿನ್ ಇ, ವಿಟಮಿನ್ ಕೆ ನೋಡ್ಕೊಳ್ಳೋದ್ರ ಜೊತೆಗೆ ವಿಟಮಿನ್ ಬಿ ಕಾಂಪ್ಲೆಕ್ಸ್ ಅಲ್ಲಿ ಏನೇನು ಬರುತ್ತೆ ಎಲ್ಲವನ್ನ ಕೂಡ ನೋಡ್ಕೋಬೇಕು. ಪರೀಕ್ಷೆಗೆ ತುಂಬಾ ಅನುಕೂಲ. ಅದರ ವೈಜ್ಞಾನಿಕ ಹೆಸರನ್ನು ನೆನ್ಪಿಟ್ಕೊಳ್ಳೋದು ಬಹಳ ಅನಿವಾರ್ಯ ಆಗಿರ್ತದೆ. ಸೊ ವಿಟಮಿನ್ ಬಿ ಒಂದು ಥಯಾಮಿನ್, ವಿಟಮಿನ್ ಬಿ2 ರಿಬೋಫ್ಲಾವಿನ್, ವಿಟಮಿನ್ ಬಿ3 ನಿಯಾಸಿನ್ ಅಂತ ಕರೀತಾರೆ, ವಿಟಮಿನ್ ಬಿ5 ಫ್ಯಾಂಟೋಥೆನಿಕ್ ಆಮ್ಲ ಅಂತ ಕರೀತಾರೆ, ವಿಟಮಿನ್ ಬಿ6 ಪೆರಿಡಾಕ್ಸಿನ್, ಅದೇ ರೀತಿ ಬಯೋಟಿನ್ ಅಂತ ಬರ್ತದೆ, ಫೋಮಿಕ್ ಆಮ್ಲ, ಮತ್ತೆ ವಿಟಮಿನ್ ಬಿ12 ಸೈನೋಕೋಬಾಲಾಮಿನ್ ಅಂತ ಕರಿತೀವಿ. ಒಂದು ಲೀಸ್ಟ್ ಅನ್ನ ಬರೆದಿಟ್ಕೊಂಡ್ರೆ ಪ್ರತಿದಿನ ಅದನ್ನು ನೋಡ್ತೀರಿ, ಪರೀಕ್ಷೆಗೆ ಯಾವ್ದಾದ್ರು ಒಂದು ಪ್ರಶ್ನೆ ಬಂದ್ರೆ ಅದರಿಂದ ಸರಿಯಾದ ಉತ್ತರವನ್ನ ಕೊಡ್ಬೋದಾಗಿರ್ತದೆ. ಶಿಲೀಂಧ್ರಗಳು ಕೊರತೆ ಇರುವ ಸಸ್ಯಗಳು ಡ್ಯಾಶ್ ಯಾವುದು ಕೊರತೆ ಇರ್ತದೆ? ಸೊ ಫಂಗಿ ಆರ್ ಪ್ಲಾಂಟ್ಸ್ ದಟ್ ಲ್ಯಾಕ್. ಅದರಲ್ಲಿ ಏನ್ ಕೊರತೆ ಇರುತ್ತೆ ಅಂತ. ಶಿಲೀಂಧ್ರಗಳಲ್ಲಿ ಏನ್ ಕೊರತೆ ಇರ್ತದೆ? ಈ ಕೆಳಗಿನವುಗಳಲ್ಲಿ ಯಾವ್ದು ಕೊರತೆ ಇರ್ತದೆ? ಆಮ್ಲಜನಕ ಕೊರತೆ ಇರುತ್ತಾ, ಕಾರ್ಬನ್ ಡೈಆಕ್ಸೈಡ್ ಕೊರತೆ ಇರುತ್ತಾ, ಕ್ಲೋರೋಫಿಲ್ ಕೊರತೆ ಇರುತ್ತಾ, ಅಥವಾ ಯಾವುದು ಕೊರತೆ ಇರೋದೇ ಇಲ್ವಾ? ಸರಿಯಾದ ಉತ್ತರ ಕ್ಲೋರೋಫಿಲ್ ನ ಕೊರತೆ ಫಂಗಿಗಳಲ್ಲಿ ಕಂಡುಬರುತ್ತೆ. ಶಿಲೀಂಧ್ರಗಳು ಅಂತ ಕರಿತೀವಿ. ಸಸ್ಯಗಳು ತಮ್ಮದೇ ಆದ ಆಹಾರವನ್ನ ತಯಾರು ಮಾಡ್ತವೆ, ಅದೆಲ್ಲ ನಮಗೆ ಗೊತ್ತಿರತಕ್ಕಂಥ ವಿಚಾರ. ಮತ್ತು ಅವುಗಳನ್ನ ಆಟೋಟ್ರೋಪ್ ಅಂತ ಕರೀತಾರೆ. ದ್ವಿತೀಯ ಸಂಶ್ಲೇಷಣಾ ಸಹಾಯದಿಂದ ಆಹಾರವನ್ನು ಅವು ತಯಾರು ಮಾಡ್ತವೆ. ಇದರಲ್ಲಿ ಇಂಗಾಲದ ಡೈಆಕ್ಸೈಡ್ ಅನ್ನ ಮತ್ತು ಸೂರ್ಯನ ಬೆಳಕಿನಿಂದ ಗ್ಲೂಕೋಸ್ ಅನ್ನ ಉತ್ಪಾದನೆ ಮಾಡ್ತವೆ. ಸೊ ಕ್ಲೋರೋಫಿಲ್ ನ ಕೊರತೆ ಶಿಲೀಂಧ್ರಗಳಲ್ಲಿ ಪ್ರಮುಖವಾಗಿ ಕಂಡುಬರುತ್ತೆ. ಆಮ್ಲಜನಕವನ್ನ ಸಸ್ಯಗಳು ಬಿಡುಗಡೆ ಮಾಡ್ತವೆ. ಇದನ್ನ ಮಾನವರು ಮತ್ತು ಇತರ ಪ್ರಾಣಿಗಳು ಬಳಸ್ತಿರೋದ್ರ ಬಗ್ಗೆ ಅಂತೂ ನಿಮ್ಗೆ ಆಲ್ರೆಡಿ ಮಾಹಿತಿ ಇರ್ತದೆ. ಫಂಗಿಗಳಿಗೆ ಬಂದ್ರೆ ನಾವು ಅದರಲ್ಲಿ ಕ್ಲೋರೋಫಿಲ್ ಕೊರತೆ ಇರ್ತದೆ. ಆ ಕಾರಣದಿಂದಾಗಿ ದ್ವಿತೀಯ ಸಂಶ್ಲೇಷಣೆಯಲ್ಲಿ ಫಂಗಿಗಳು ತೊಡಗೋದಿಲ್ಲ. ಸರೀಸೃಪಗಳನ್ನಾಗಿ ಮಾಡುವುದು ಯಾವುದು? ಅಂದ್ರೆ ಈ ನಾಲ್ಕರಲ್ಲಿ ಯಾವ ಒಂದು ಗುಣ ರೆಪ್ಟೈಲ್ ಅಂತ ಕರೆಯುವಂಗೆ ಮಾಡುತ್ತೆ? ವಾಟ್ ಮೇಕ್ಸ್ ಎ ರೆಪ್ಟೈಲ್ ಎ ರೆಪ್ಟೈಲ್? ಸರಿಯಾದಂತ ಉತ್ತರ ಮೊಟ್ಟೆ ಇಡತಕ್ಕಂಥದ್ದು. ಸರೀಸೃಪಗಳ ಚರ್ಮವು ಗಟ್ಟಿಯಾದ ಒಣಮಾಪಕಗಳಿಂದ ಮುಚ್ಚಲ್ಪಟ್ಟಿದೆ ಮತ್ತು ಹೆಚ್ಚಿನ ಸರೀಸೃಪಗಳು ಮೊಟ್ಟೆಯನ್ನ ಇಡುತ್ತವೆ. ಸೊ ಹಾಗಾಗಿ ಈ ಗುಣವನ್ನ ನೀವು ಗುರುತಿಸಿ ಸರೀಸೃಪಗಳನ್ನ ಕರೀಬಹುದಾಗಿರುತ್ತದೆ. ಶೀತ ರಕ್ತದ ಪ್ರಾಣಿಗಳು ಸ್ವಯಂಚಾಲಿತವಾಗಿ ದೇಹದ ಉಷ್ಣತೆಯನ್ನ ಕಾಪಾಡಿಕೊಳ್ಳಲಾಗುವುದಿಲ್ಲ. ದೇಹವು ಬೆಚ್ಚಗಿರಲು ಅವು ತಮ್ಮ ಮೊಟ್ಟೆಯನ್ನ ಬಿಸಿಲಿನಲ್ಲಿ ಇಡಬೇಕಾಗತ್ತೆ. ಯಾವ ರಕ್ತನಾಳಗಳು ಚಿಕ್ಕ ವ್ಯಾಸವನ್ನು ಹೊಂದಿರುತ್ತವೆ? ವಿಚ್ ಬ್ಲಡ್ ವೆಸಲ್ಸ್ ಹ್ಯಾವ್ ದ ಸ್ಮಾಲೆಸ್ಟ್ ಡಯಾಮೀಟರ್? ಸೊ 4 ಆಪ್ಷನ್ಗಳಿವೆ. 4ರಲ್ಲಿ ಯಾವ ರಕ್ತನಾಳದ ವ್ಯಾಸ ತುಂಬಾ ಚಿಕ್ಕದಾಗಿರುತ್ತೆ? ಸರಿಯಾದ ಉತ್ತರ ಕ್ಯಾಪಿಲರೀಸ್. ರಕ್ತವನ್ನು ರಕ್ತನಾಳಗಳು ದೇಹದ ಮೂಲಕ ಸಾಗಿಸುತ್ತವೆ. ಪರ್ಫ್ಯೂಷನ್ ಪ್ರಕ್ರಿಯೆಯ ಸಹಾಯದಿಂದ ಕ್ಯಾಪಿಲರೀಸ್ ಅಂಗಾಂಶಗಳಿಗೆ ರಕ್ತವನ್ನ ಪೂರೈಕೆ ಮಾಡುತ್ತೆ. ಕ್ಯಾಪಿಲರಿಯ ವ್ಯಾಸ 5ರಿಂದ 10 ಮೈಕ್ರೋಮೀಟರ್ಗಳಿರ್ತವೆ. ಈ ಸಂದರ್ಭದಲ್ಲಿ ನೀವು ಇದನ್ನು ಗಮನಿಸ್ಕೋಬೇಕು. ಸ್ಮಾಲೆಸ್ಟ್ ಅಂತ ಕೊಟ್ಟಿದ್ದಾರೆ, ಡಯಾಮೀಟರ್ನು ಕೊಟ್ಟಿದ್ದಾರೆ. ಇಲ್ಲಿ 5ರಿಂದ 10 ಮೈಕ್ರೋಮೀಟರ್ಸ್ ಇರುತ್ತೆ ಕ್ಯಾಪಿಲರಿಯ ವ್ಯಾಸ. ಇನ್ನು ಅಪಧಮನಿಯ ವ್ಯಾಸ 30 ಮೈಕ್ರೋಮೀಟರ್ಸ್ ಇರುತ್ತೆ.
ಈ ಕೆಳಗಿನವುಗಳಲ್ಲಿ ಯಾವುದು ಗಾಳಿಯಿಂದ ಹರಡುವಂತ ರೋಗವಾಗಿದೆ? ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಅನ್ ಏರ್ ಬೋನ್ ಡಿಸೀಸ್? ದಡಾರ, ಟೈಫಾಯ್ಡ್, ಗುಲಾಬಿ ಕಣ್ಣು ಅಂದ್ರೆ ಪಿಂಕ್ ಐ ಅಂತ ಕರೀತಾರೆ, ಮೇಲಿನ ಯಾವುದೂ ಅಲ್ಲ. ಗಾಳಿಯಿಂದ ಹರಡುವ ರೋಗ. ಸರಿಯಾದ ಉತ್ತರ ದಡಾರ. ಚಿಕನ್ ಫಾಕ್ಸ್, ಆಂಥ್ರಾಕ್ಸ್, ಇನ್ಫ್ಲೂಯೆನ್ಸಾ, ದಡಾರ, ಸಿಡುಬು, ಕ್ರಿಪ್ಟೋಕೋಕೋಸಿಸ್, ಕ್ಷಯ ಸೇರಿದಂತೆ ಇವೆಲ್ಲ ಕೂಡ ಗಾಳಿಯಿಂದ, ವಾಯುವಿನ ಸೇವನೆಯಿಂದ ಹರಡತಕ್ಕಂಥ ಒಂದು ವಾಯುಗಾಮಿ ರೋಗಗಳು ಅಂತ ಇದನ್ನು ಕರಿಬಹುದು, ಅಥವಾ ವಾಯುಗಾಮಿ ಸೋಂಕು ರೋಗಗಳು ಅಂತ ಇದನ್ನು ಕರಿಬಹುದಾಗಿರ್ತದೆ. ಗಾಳಿಯಿಂದ ಹರಡತಕ್ಕಂಥ ಪ್ರಮುಖವಾದ ರೋಗಗಳು. ನಾವು ಹೂವಿನ ಮಧ್ಯದಲ್ಲಿ ಮುಟ್ಟಿದಾಗಲೆಲ್ಲ ಬೆರಳುಗಳ ಮೇಲೆ ಹಳದಿ ಧೂಳು ಕಾಣಿಸಿಕೊಳ್ಳುತ್ತದೆ. ಈ ಸಣ್ಣ ಹಳದಿ ಧಾನ್ಯಗಳು ಪ್ರಕೃತಿಯಲ್ಲಿ ಅತ್ಯಂತ ಅಮೂಲ್ಯವಾದ ವಸ್ತುಗಳಲ್ಲಿ ಒಂದಾಗಿವೆ, ಏಕೆಂದರೆ ಅವು ಸಸ್ಯದ ಜೀವನದ ರಹಸ್ಯವನ್ನು ಒಳಗೊಂಡಿರುತ್ತವೆ. ಈ ಧೂಳನ್ನ ಏನೆಂದು ಕರೆಯುತ್ತಾರೆ? ಪರಾಗ, ವೀರ್ಯ, ಬೀಜಕ, ಸ್ಪೋರೋಸಿಸ್. ಸೊ ಪ್ರಶ್ನೆಯನ್ನ ಮತ್ತೊಮ್ಮೆ ಓದ್ಕೊಳ್ಳಿ. ಆ ಧೂಳಿಗೆ ಸಂಬಂಧಪಟ್ಟಂಗೆ ಇಲ್ಲಿ ಮಾತಾಡ್ತಿದೀವಿ. ಆ ಧೂಳನ್ನ ಯಾವ ಹೆಸರಿನಿಂದ ಕರೀತಾರೆ? ಸರಿಯಾದ ಉತ್ತರ ಪರಾಗ. ಹಳದಿ ಪುಡಿಯನ್ನ ಪರಾಗ ಅಂತ ಕರೀತಾರೆ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾವು ಮಾತಾಡೋದಾದ್ರೆ, ಮತ್ತು ಅದು ಹಿಡಿದುಕೊಂಡಿರ್ತಕ್ಕಂಥ ಕೋಲನ್ನ ಕೇಸರ ಅಂತ ಕರೀತಾರೆ. ದೇಹದ ಯಾವ ಅಂಗ ಪಿತ್ತರಸ ಎಂದು ಕರೆಯಲ್ಪಡುವ ದ್ರವವನ್ನ ಉತ್ಪಾದನೆ ಮಾಡುತ್ತದೆ? ವಿಚ್ ಆರ್ಗನ್ ಆಫ್ ದಿ ಬಾಡಿ ಪ್ರೊಡ್ಯೂಸಸ್ ದ ಫ್ಲೂಯಿಡ್ ನೋನ್ ಆಸ್ ಬೈಲ್? ಪಿತ್ತರಸ. ಯಕೃತ್ತು, ಮೇದೋಜೀರಕ ಗ್ರಂಥಿ, ಗಾಲ್ಗಳಿಗುಳ್ಳೆ, ಕಿಡ್ನಿ. ಇವು ನಾಲ್ಕರಲ್ಲಿ ಪಿತ್ತರಸವನ್ನ ಉತ್ಪಾದನೆ ಮಾಡ್ತಕ್ಕಂಥ ಫ್ಲೂಯಿಡ್ ಯಾವುದು, ಬೈಲ್ ಅದು ಯಾವುದು ಅಂತ ಕೇಳ್ತಾ ಇದ್ದಾರೆ, ಅಂಗ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸರಿಯಾದ ಉತ್ತರ ಯಕೃತ್. ಪಿತ್ತಜನಕಾಂಗ ಎಂದು ಕರೆಯಲ್ಪಡುವ ಜೀರ್ಣಕಾರಿ ದ್ರವವನ್ನ ಯಕೃತ್ ಉತ್ಪಾದನೆ ಮಾಡುತ್ತೆ. ಪಿತ್ತಜನಕಾಂಗವು ಪಿತ್ತವನ್ನ ಗಾಲ್ಗಾಳಿಗುಳ್ಳೆಯೊಳಗೆ ಬಿಡುಗಡೆ ಮಾಡ್ತದೆ. ಇದು ನಿಮ್ಮ ಹೊಟ್ಟೆಯ ಮೇಲಿನ ಬಲಭಾಗದಲ್ಲಿ ನಿಮ್ಮ ಯಕೃತ್ತಿನ ಕೆಳಗಿರುವ ಸಣ್ಣ ಪಿಯರ್ ಆಕಾರದ ಅಂಗವಾಗಿರ್ತದೆ. ಈ ಕೆಳಗಿನ ಯಾವ ಹಾರ್ಮೋನುಗಳು ಸ್ಟೀರಾಯ್ಡ್ ಆಗಿದೆ? ವಿಚ್ ಆಫ್ ದಿ ಫಾಲೋಯಿಂಗ್ ಹಾರ್ಮೋನ್ ಇಸ್ ಎ ಸ್ಟೀರಾಯ್ಡ್? ಈಸ್ಟ್ರೋಜನ್, ಗ್ಲುಕೋಗನ್, ಇನ್ಸುಲಿನ್, ಆಕ್ಸಿಟೋಸಿನ್. ಇವು ನಾಲ್ಕರಲ್ಲಿ ಯಾವುದು, ಯಾವ ಹಾರ್ಮೋನ್? ನಾಲ್ಕು ಕೂಡ ಹಾರ್ಮೋನ್ಗಳು. ಇದರಲ್ಲಿ ಸ್ಟೀರಾಯ್ಡ್ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ 1 ಈಸ್ಟ್ರೋಜನ್ ಅನ್ನೋದು ಇಲ್ಲಿರ್ತಕ್ಕಂಥ ಆಯ್ಕೆಗಳಲ್ಲಿ ಸ್ಟೀರಾಯ್ಡ್ ಆಗಿರುತ್ತೆ. ಈ ಕೆಳಗಿನವುಗಳಲ್ಲಿ ಯಾವುದು ಯಕೃತ್ತಿನ ಕಾರ್ಯವಲ್ಲ? ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ನಾಟ್ ಎ ಫಂಕ್ಷನ್ ಆಫ್ ಲಿವರ್? ಯಕೃತ್ ಅಂದ್ರೆ ಲಿವರ್. ರಕ್ತದಲ್ಲಿನ ಸಕ್ಕರೆಯ ನಿಯಂತ್ರಣ, ಕಿಣ್ವ ಸಕ್ರಿಯಗೊಳಿಸುವಿಕೆ, ನಿರ್ವಿಷೀಕರಣ, ಸಂತಾನೋತ್ಪತ್ತಿ. ಇವು ನಾಲ್ಕರಲ್ಲಿ ಯಕೃತ್ ಯಾವ ಕೆಲಸವನ್ನ ಮಾಡೋದಿಲ್ಲ? ಸರಿಯಾದ ಉತ್ತರ ಆಪ್ಷನ್ 4 ಸಂತಾನೋತ್ಪತ್ತಿ. ಅಂದ್ರೆ ಮೇಲಿನ 3 ಕಾರ್ಯಗಳು ಕೂಡ ಅದರಲ್ಲಿ ಭಾಗವಹಿಸ್ತವೆ. ಸಂತಾನೋತ್ಪತ್ತಿ ಕ್ರಿಯೆಯಲ್ಲಿ ಯಕೃತ್ ಭಾಗವಹಿಸುವುದಿಲ್ಲ, ಹಾಗಾಗಿ ಅದರ ಕಾರ್ಯ ಅದಾಗಿರುವುದಿಲ್ಲ. ಪಿತ್ತಜನಕಾಂಗವು ದೇಹದ ಅತಿದೊಡ್ಡ ಆಂತರಿಕ ಅಂಗವಾಗಿದೆ. ಇದು ದೇಹದಲ್ಲಿ ಅನೇಕ ಕಾರ್ಯಗಳನ್ನು ಮಾಡುತ್ತದೆ. ಇದು ಪ್ರೋಟೀನ್ ಸಂಶ್ಲೇಷಣೆ ಮತ್ತು ರಕ್ತ ಹೆಪ್ಪುಗಟ್ಟುವಿಕೆ, ಟ್ರೈಗ್ಲಿಸರೈಡ್ಗಳು ಮತ್ತು ಕೊಲೆಸ್ಟ್ರಾಲ್ನ ತಯಾರಿಕೆ, ಗ್ಲೈಕೋಜನ್ ಸಂಶ್ಲೇಷಣೆ ಮತ್ತು ಪಿತ್ತರಸ ಉತ್ಪಾದನೆಗೆ ಸಹಾಯವನ್ನು ಮಾಡುತ್ತದೆ. ಇದು ರಾಸಾಯನಿಕಗಳನ್ನು ನಿರ್ಮೀಷಗೊಳಿಸುತ್ತದೆ ಮತ್ತು ಚಯಾಪಚಯಗೊಳಿಸುತ್ತದೆ.